ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಸಾಗಿಸುವಂತ ಲಾರಿ ಮಾಲೀಕರ ಮುಷ್ಕರ ಇವತ್ತು ಕೂಡ ಮುಂದುವರೆದಿತ್ತು. ಅಂತ ಸರ್ಕಾರ ಈಗಾಗಲೇ ನಾವು ಹಣ ಬಿಡುಗಡೆ ಮಾಡ್ತೀವಿ, ದಯವಿಟ್ಟು ತಮ್ಮ ಮುಷ್ಕರವನ್ನ ಧರಣಿಯನ್ನ ವಾಪಸ್ ಪಡೆದುಕೊಳ್ಳಿ ಅಂತ ನೇರವಾಗಿಯೇ ಹೇಳಿತ್ತು. ಆದರೆ ಈ ಎಲ್ಲ ಬೆಳವಣಿಗೆಗಳ ನಡುವೆ ನಮ್ಮ ಅಕೌಂಟ್ಗೆ ಹಣ ಬರೋ ತನಕ ನಾವು ಸುಮ್ಮನೆ ಇರೋದಿಲ್ಲ, ರಸ್ತೆಗಿಳಿದು ಹೋರಾಟ ಮಾಡ್ತೀವಿ ಅನ್ನುವಂಥ ಮಾತನ್ನ ನೇರವಾಗಿಯೇ ಲಾರಿ ಮಾಲೀಕರು ಹೇಳಿದರು. ಕೊನೆಗೂ ಸರ್ಕಾರ ಲಾರಿ ಮಾಲೀಕರ ಒತ್ತಡಕ್ಕೆ ಮಣಿದೀಗ ಸಂಪೂರ್ಣ 244 ಕೋಟಿ ರೂಪಾಯಿಗಳನ್ನು ಅಕೌಂಟ್ಗೆ ಹಾಕೋದಕ್ಕೆ ಮುಂದಾಗ್ತಾ ಇದೆ. ಹೀಗಾಗಿ 2 ದಿನಗಳಿಂದ ನಡೀತಾ ಇದ್ದಂಥ ಲಾರಿ ಮುಷ್ಕರ ಅಂತ್ಯವಾಗಿದೆ. ಇದರ ಜೊತೆಗೆ ಯಾವಾಗ ಮತ್ತೆ ಇವೆಲ್ಲವೂ ಕೂಡ ಅನ್ನಭಾಗ್ಯ ಯೋಜನೆ ಅಕ್ಕಿ ಸಾಗಾಣಿಕೆ ಆರಂಭವಾಗುತ್ತೆ ಅದರ ಎಂಟೈರ್ ಸ್ಟೋರಿ ಇದರಲ್ಲಿದೆ. ನಿನ್ನೆ ಬೆಳಗ್ಗೆಯಿಂದ ಮುಷ್ಕರವನ್ನು ಸ್ಟಾರ್ಟ್ ಮಾಡಿದೀವಿ. ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ. ಅದು ಪುಕ್ಕಟೆ ಬರ್ತಕ್ಕಂಥ ಅಕ್ಕಿಯನ್ನ ಸಾಗಿಸಿ ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅಂದ್ರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಈ ಸರ್ಕಾರ ಮುಳುಗಿದೆ. ಗೃಹಲಕ್ಷ್ಮಿ ಯೋಜನೆಗೆ ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದಿಷ್ಟು ಇದ್ದೇ ಇರುತ್ತೆ. ಆ ದುಡ್ಡು ಎಲ್ಲ ಹೋಗ್ತಾ ಇದೆ. ಈಗ 2 ತಿಂಗಳ 3 ತಿಂಗಳ ಹತ್ತಿರ ಬಂದಿಲ್ಲ. ಈಗ 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 1 ತಿಂಗಳು ಹಾಕ್ತಾರೆ. ಕರೆಂಟ್ ಬಿಲ್ಲು ಬರಕತ್ತೈತ್ರಿ. ಗುಳಿಗೆ ಪೈಗೆ ತಗೊಳಕ್ ಬರ್ತೈತಿ. ಮತ್ತೆ ನಿನ್ನೆಯಿಂದ ಲಾರಿ ಮಾಲೀಕರ ಮುಷ್ಕರ ಕಾವು ಪಡೆದುಕೊಂಡಿತ್ತು. ಸರ್ಕಾರ ಹಣ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಲಾರಿಗಳು ನಿಂತಲ್ಲೇ ನಿಂತಿದ್ವು. ಆಹಾರ ಇಲಾಖೆಯ ವಿಳಂಬದ ಕಾರಣಕ್ಕೆ ಅನ್ನಭಾಗ್ಯದ ಆಹಾರ ಧಾನ್ಯ ಪೂರೈಕೆಯೂ ಸ್ತಬ್ಧವಾಗಿತ್ತು. ಇದೀಗ ಸಮಸ್ಯೆಗೆ ರಾಜ್ಯ ಸರ್ಕಾರ ಇತಿಶ್ರೀ ಹಾಡಿದೆ. ಲಾರಿ ಮಾಲೀಕರಿಗೆ 244 ಕೋಟಿ ಹಣ ಬಿಡುಗಡೆ ಮಾಡಿದ ಸರ್ಕಾರ ಅನ್ನಭಾಗ್ಯದ ಆಹಾರ ಧಾನ್ಯ ಪೂರೈಕೆ ಮಾಡಿದ್ದಕ್ಕೆ ರಾಜ್ಯ ಸರ್ಕಾರ ಲಾರಿ ಮಾಲೀಕರಿಗೆ 250 ಕೋಟಿ ಹಣ ನೀಡಬೇಕಿತ್ತು. ಕಳೆದ 4 ತಿಂಗಳಿಂದ ಹಣ ಬಾರದ ಕಾರಣಕ್ಕೆ ಲಾರಿ ಮಾಲೀಕರು ಮುಷ್ಕರ ನಡೆಸಿದ್ರು. ಇದೀಗ ಎಚ್ಚೆತ್ತ ರಾಜ್ಯ ಸರ್ಕಾರ ಪಡಿತರ ಸಾಗಾಣಿಕೆ ವೆಚ್ಚ ಪಾವತಿಸಿದೆ. ಫೆಬ್ರವರಿಯಿಂದ ಮೇವರೆಗಿನ 244 ಕೋಟಿ ರೂಪಾಯಿ ಹಣ ಬಿಡುಗಡೆ ಮಾಡಿದೆ. ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡಿದ್ದಕ್ಕೆ ಲಾರಿ ಮಾಲೀಕರು ಮುಷ್ಕರ ವಾಪಸ್ ಪಡೆದಿದ್ದಾರೆ. ಈ ಬಗ್ಗೆ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ GR ಷಣ್ಮುಗಪ್ಪ ಅಧಿಕೃತ ಮಾಹಿತಿ ಹಂಚಿಕೊಂಡಿದ್ದಾರೆ. ಸರ್ಕಾರದ ಮೇಲೆ ನಾವು ನಂಬಿಕೆ ಇಟ್ಟು ಕೂಡಲೇ ಮುಷ್ಕರನ್ನ ವಿಡ್ರಾ ಮಾಡೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ತಗೊಂಡಾಗಿದೆ. ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಸೆಕ್ರೆಟರಿ ಸಾಹೇಬರಿಗೆ, ಮುನಿಯಪ್ಪ ಸಾಹೇಬರಿಗೆ ಎಲ್ಲರಿಗೂ ಬಹಳ ದೊಡ್ಡ ಧನ್ಯವಾದಗಳು. ಲಾರಿ ಮಾಲೀಕರು ಕೂಡಲೇ ಇವತ್ತಿಂದನೇ ಅವರವರು ಕೂಡಲೇ ಡಿಬ್బాಗೆ ಹೋಗಿ ರೇಷನ್ ಅಂಗಡಿಗೆ ಹೋಗಬೇಕಾಯ್ತು. ಮೆಟೀರಿಯಲ್ ಕಂಪ್ಲೀಟ್ ಅಕ್ಕಿ, ರಾಗಿ, ಗೋಧಿ ರಿಲೀಸ್ ಮಾಡಬೇಕಂತ, ಲೋಡ್ ಮಾಡ್ಕೊಂಡು ಹೋಗ್ಬೇಕಂತ ನಾನು ಕಳಕಳಿ ಮಾಡ್ಕೊಳ್ತೀನಿ. 3 ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಯಡಿಯೂರಪ್ಪ ಕಿಡಿ. ರಾಜ್ಯ ಸರ್ಕಾರದ ಈ ವಿಳಂಬ ನೀತಿ ವಿಪಕ್ಷ ಬಿಜೆಪಿ ನಾಯಕರನ್ನ ಕೆರಳುವಂತೆ ಮಾಡಿದೆ. ಲಾರಿ ಮಾಲೀಕರ ಹಣ ಬಾಕಿ ಉಳಿಸಿಕೊಂಡಿದ್ದಕ್ಕೆ ಮಾಜಿ ಸಿಎಂ BS ಯಡಿಯೂರಪ್ಪ ನಿಗಿ ಕೆಂಡವಾಗಿದ್ದಾರೆ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ 3 ತಿಂಗಳಿಂದ ಬಿಡುಗಡೆಯಾಗಿಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಕಳೆದ 3 ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ. ನೀವು ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನೋಡಿ, ಇವರು ಕೇವಲ ಪ್ರಚಾರಕ್ಕಾಗಿ ಹೇಳಿರುವಂತ ಕಾರ್ಯಕ್ರಮಗಳ ಹೊರತು ಅದನ್ನು ಕಾರ್ಯರೂಪಕ್ಕೆ ತರುವಂತ ಯಾವುದೇ ಪ್ರಾಮಾಣಿಕ ಪ್ರಯತ್ನ ಮಾಡದೇನೆ. ಇತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಸರ್ಕಾರ ಅನ್ನಭಾಗ್ಯಕ್ಕೆ ಕನ್ನ ಹಾಕ್ತಿದೆ, ಇನ್ನುಳಿದ 5 ಕೆಜಿ ಅಕ್ಕಿಯನ್ನು ಕಿತ್ಕೊಳ್ಳುತ್ತೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಂತ ಭರವಸೆ ಅನ್ನಭಾಗ್ಯ, ಅದಕ್ಕೂ ಕೂಡ ಸರ್ಕಾರವೇ ಕನ್ನ ಹಾಕ್ತಾ ಇದೆ. 10 ಕೆಜಿ ಕೊಡ್ತೀವಿ ಅಂತ ಹೇಳಿದ್ರು, ಆದ್ರೆ 5 ಕೆಜಿ ಇಳಿಸಿದ್ರು. ಈಗ 5 ಕೆಜಿನೂ ಕೂಡ ನಿಲ್ಸೋದಕ್ಕೆ ಹೊರಟಿದ್ದಾರೆ, ನಿಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯ ಆರ್ಥಿಕ ದಿವಾಳಿಯತ್ತ ಸಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ ಹಣವನ್ನು ಕ್ರೋಢೀಕರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಷ್ಟೇ ಅಲ್ಲ, ಬಿಜೆಪಿ ನಾಯಕರು ಸರದಿಯಲ್ಲಿ ನಿಂತು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ಬಾಣ ಬಿಡುತ್ತಿದ್ದಾರೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಜನರನ್ನ ಬದುಕಿಸೋ ಯೋಗ್ಯತೆ ಸರ್ಕಾರಕ್ಕಿಲ್ಲ ಅಂತ ಚಾಟಿ ಬೀಸಿದ್ದಾರೆ. ಮತ್ತೊಂದು ಕಡೆ ಶಾಸಕ ಜನಾರ್ದನ ರೆಡ್ಡಿ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗದ ಬಗ್ಗೆ ಪ್ರಶ್ನಿಸಿದ್ದಾರೆ. ಆ ದುಡ್ಡು ಎಲ್ಲ ಹೋಗ್ತಾ ಇದೆ. ಅಂದ್ರೆ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಈ ಸರ್ಕಾರ ಮುಳುಗಿದೆ. ಅದು ಪುಕ್ಕಟೆ ಬರ್ತಕ್ಕಂಥ ಅಕ್ಕಿಯನ್ನ ಸಾಗಿಸಿ ಜನರಿಗೆ ತಲುಪಿಸಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ಆ ದುಡ್ಡು ಕೊಡ್ಲಿಕ್ಕೆ ನಿಮಗೆ ಆಗಲ್ಲ ಅಂತಂದ್ರೆ ಯಾಕೆ ಇನ್ನು ಸರ್ಕಾರ ಈ ಗೊಂದಲದಲ್ಲೂ ಈ ಇದರಲ್ಲೂ ಯಾಕೆ ನೀವು ಸರ್ಕಾರ ಮಾಡ್ತೀರಿ? ರಾಜೀನಾಮೆ ಕೊಟ್ಟು ಬಿಟ್ಟುಬಿಡಿ ಆ ಕಡೆ. ಗೃಹಲಕ್ಷ್ಮಿ ಯೋಜನೆ ಎಷ್ಟು ತಿಂಗಳಿಂದ ಬರ್ತಾ ಇಲ್ಲ ಅಂತ ನಾನು ಕೇಳಿದ್ದೆ. ಫೆಬ್ರವರಿ ತಿಂಗಳಿಂದ ಇದುವರೆಗೂ ಕೂಡ ಬಂದಿಲ್ಲ. ಅವ್ರಿಗೆ ಮತ್ತೆ ಎಲೆಕ್ಷನ್ಸ್ ಏನಾದರೂ ZP ಇಂಥದ್ದು ಎಲೆಕ್ಷನ್ ಬಂದರೆ ಕರೆಕ್ಟ್ ಆ ಟೈಮ್ಗೆ ನಾಳೆ ಬೆಳಿಗ್ಗೆ ವೋಟಿಂಗ್ ಇದ್ರೆ ಮುಂಚೆ ದಿನ 1-2 ಕಂತು ಆಗ್ಬಿಡ್ತಾರೆ.
ಇನ್ನು ಗೃಹಲಕ್ಷ್ಮಿ ಹಣ ಬಂದಿದ್ಯಾ ಇಲ್ವಾ ಅಂತ TV9 ಮಹಿಳೆಯರನ್ನೇ ಮಾತನಾಡಿಸ್ತು. ಆಗ ಗೃಹಲಕ್ಷ್ಮಿಯರು ಹೇಳಿದ್ದೇನು ನೀವೇ ನೋಡಿ. ಈಗ 2 ತಿಂಗಳು 3 ತಿಂಗಳು ಹತ್ತಿರ ಬಂದಿಲ್ಲ. ಈಗ ಇಲ್ರಿ ಬಂದಿಲ್ಲ. ತಿಂಗಳ ಅವ ಬಂದಿತ್ತು ರೀ, ಒಂದು 5-6 ತಿಂಗಳು ಬಂತು, ಮತ್ತಿತ್ತ ಬಂದಿಲ್ಲ. 3 ತಿಂಗಳಿಗೊಮ್ಮೆ 4 ತಿಂಗಳಿಗೊಮ್ಮೆ 1 ತಿಂಗಳು ಹಾಕ್ತಾರೆ. ಕರೆಂಟ್ ಬಿಲ್ಲು ಬರಕಂತದ್ರಿ. ಗುಳಿಗೆ ಪೈಗೆ ತಗೊಳಕ್ ಬರ್ತೈತಿ ಮತ್ತೆ ಇದ್ರ ತಗಂತೀವಿ ಕೊಡ್ಬೇಕಂತೀರಿ. ದುಡ್ಡು ಕೊಟ್ಟಿಲ್ಲ, ಅವ್ರು ಹಾಕಿದ ಮೇಲೆ ನಾವು ಇಸ್ಕೊಂತೀವಿ. ಅವ್ರು ಹಾಕ್ಲಿಕ್ಕೆ ಬಿಡ್ತೀವಿ. ನಾನು ಒಂದು ತೊಲಿ ಬಂಗಾರ ತಗೊಂಡೆ, ನಾನು. ಆದ್ರೆ ಗೃಹ ಸಚಿವ ಪರಮೇಶ್ವರ್ ಮಾತ್ರ ರಾಜ್ಯ ಸರ್ಕಾರದಲ್ಲಿ ಹಣದ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ. ಹೊಸ ಯೋಜನೆ ತಂದಾಗ ಸಣ್ಣ ಪುಟ್ಟ ವ್ಯತ್ಯಾಸ ಆಗುತ್ತೆ ಎಂದಿದ್ದಾರೆ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದಿಷ್ಟು ಇದ್ದೇ ಇರುತ್ತೆ. ಹೊಸ ಕಾರ್ಯಕ್ರಮ ಕೊಡುವಂಥ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ. ಆದರೆ ನಮಗೆ ಹಣಕಾಸಿನ ಕೊರತೆ ಅಂತೂ ಯಾವುದೂ ಕಾಣಿಸ್ತಿಲ್ಲ. ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ಮತ್ತೆ ವಾಗ್ಯುದ್ಧದ ಅಸ್ತ್ರವಾಗಿ ಬಳಕೆಯಾಗ್ತಿದೆ. ಗ್ಯಾರಂಟಿಯನ್ನೇ ಗುರಾಣಿಯಾಗಿ ಬಳಸಿಕೊಳ್ತಿದ್ದ ಸರ್ಕಾರದ ವಿರುದ್ಧ ಬಿಜೆಪಿ ಬ್ರಹ್ಮಾಸ್ತ್ರ ಹೂಡಿದೆ. ಬ್ಯೂರೋ ರಿಪೋರ್ಟ್, TV9. ಇನ್ನು ಲಾರಿ ಮಾಲೀಕರ ಮುಷ್ಕರದ ಬಳಿಕ ಈಗ ಅಕ್ಕಿ ವಿತರಕರು ಕೂಡ ಸರ್ಕಾರದ ವಿರುದ್ಧ ಸಿಟ್ಟಾಗ್ತಾ ಇದ್ದಾರೆ. ಪ್ರಮುಖವಾಗಿ ನಮಗೆ ಕೊಡಬೇಕಾದಂಥ ಕಮಿಷನ್ ಹಣವನ್ನು ಸರ್ಕಾರ ಕೊಡ್ತಾ ಇಲ್ಲ ಅಂತ ಸಿಟ್ಟನ್ನು ಹೊರಗಡೆ ಹಾಕ್ತಿದ್ದಾರೆ. ಕಮಿಷನ್ ಹಣ ನೀಡದೇ ಇದ್ದರೆ ಹೋರಾಟ ಅನಿವಾರ್ಯ ಅನ್ನುವಂಥ ಮಾತನ್ನು ಈಗ ಪಡಿತರ ವಿತರಕ ಸಂಘದ ರಾಜ್ಯಾಧ್ಯಕ್ಷ ಕೃಷ್ಣಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪಡಿತರ ವಿತರಕರ ಸಂಘದ ಅಧ್ಯಕ್ಷರಾಗಿರುವಂಥ ಕೃಷ್ಣಪ್ಪ, ನಮಗೆ ಕೆಲ ತಿಂಗಳಿಂದ ಕಮಿಷನ್ ಹಣ ಬಿಡುಗಡೆ ಆಗ್ತಾ ಇಲ್ಲ, ಅಕ್ಕಿ ವಿತರಣೆ ಕಡಿಮೆ ಮಾಡಿ ಕಿಟ್ ಕೊಡೋದು ಬೇಡ, ಕೇಂದ್ರ 5 kg ರಾಜ್ಯ 5 kg ಅಕ್ಕಿ ಕೊಡ್ತಾ ಇದೆ, ರಾಜ್ಯ ಸರ್ಕಾರ ಅಕ್ಕಿ ಕಡಿತ ಮಾಡೋದು ಸರಿಯಲ್ಲ ಅಂತ ನೇರವಾಗಿಯೇ ಆಕ್ರೋಶ ಹೊರಹಾಕಿದ್ದಾರೆ. ನಮಗೆ 5 ತಿಂಗಳಿಂದ ದುಡ್ಡು ಬಿಡುಗಡೆ ಆಗಿಲ್ಲ. ಅಂದರೆ ರಾಜ್ಯ ಸರ್ಕಾರದ್ದು ಫೆಬ್ರವರಿ ಮತ್ತು ಮಾರ್ಚಿದು 5 kgದು, ಮತ್ತು ಏಪ್ರಿಲ್ದು ಮತ್ತು ಮೇದು ಜೂನ್ದು, ಅದು 2 ಸೇರಿ ಬಿಡುಗಡೆ ಆಗಿಲ್ಲ. ನಿನ್ನೆ ಹಣ ಬಿಡುಗಡೆ ಆಗಿಲ್ಲ ಕಮಿಷನ್ನು. ಈಗ ನಿನ್ನೆ ಏಪ್ರಿಲ್ ತಿಂಗಳಿಂದ ಬಿಡುಗಡೆ ಮಾಡಿದ್ದಾರೆ. ಮನೆ ಸಚಿವರು ಇನ್ನೊಂದು ವಾರ ಟೈಮ್ ಕೊಡಿ, ನಾವೆಲ್ಲ ಬಿಡುಗಡೆ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಮಗೇನಾಗಿದೆ ಅಂದರೆ ತುಂಬ ಸಮಸ್ಯೆಗಳಾಗಿದೆ. ಸ್ಕೂಲ್ ಮಕ್ಕಳು ಫೀಸ್ಗಳು ಇರ್ಬೋದು, ಇನ್ನೊಂದು ಆಗ್ಬೋದು, ತೊಂದರೆ ಆಗ್ತಾ ಇದೆ. ಅದರಿಂದ ಇಮ್ಮಿಡಿಯೇಟಾಗಿ ಒಂದು ವಾರದೊಳಗೆ ನಮ್ಮದು ಕ್ಲಿಯರ್ ಮಾಡಿಕೊಡಿ. ಇಲ್ಲ ಅಂತಂದರೆ ಲಾರಿಯವರು ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ, ಅದೇ ರೀತಿ ನಾವು ಇಳಿಬೇಕಾಯ್ತದೆ ಬೀದಿಗೆ.